ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೇ ಶಾಸನ ಸಭೆಗೆ ಪ್ರವೇಶಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಹುಕಾಲದ ಸ್ನೇಹಿತ. ಆದರೆ ಅವ್ರ ಜೊತೆಗೆ ಶಾಸಕರಾಗಿದ್ದಂಥವರು ಒಂದು ಬೇರೆ ಹಂತದಲ್ಲಿ ಅವರು KJPಯಲ್ಲೂ ಕೂಡ ಒಂದು ಬಾರಿ ಶಾಸಕರಾಗಿ ಆಯ್ಕೆ ಆದಂಥವರು BR ಪಾಟೀಲರು. ಮತ್ತು ಕಾಂಗ್ರೆಸ್ಗೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ಗೂ ಕೂಡ ಬಂದು ಕಾಂಗ್ರೆಸ್ನಲ್ಲೂ ಕೂಡ ಶಾಸಕರಾಗಿದ್ದಾರೆ. ಆದರೆ BR ಪಾಟೀಲರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕೆಲ ಮಹತ್ವದ ಅಂಶಗಳನ್ನು ಫೋನ್ನಲ್ಲಿ ಯಾರ ಜೊತೆಗೂ ಮಾತಾಡ್ತಾ ಹೇಳ್ಕೊಂಡಿದ್ದಾರೆ. ಅವರು ಆಡಿರುವ ಅಷ್ಟು ಮಾತುಗಳು ಅಂದರೆ ಅವರು ಸಿದ್ದರಾಮಯ್ಯನವರ ಬಗ್ಗೆ ಆಡಿರುವ ಅಷ್ಟು ಮಾತುಗಳು ಕೂಡ ಇನ್ನೊಬ್ಬರು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ. ಬಹುಶಃ ನೋಡಿದಾಗ ಭಾಳ ಆರಾಮಾಗಿ ಇವರು ಮಾತಾಡ್ತಿರ್ತಾರೆ, ಇನ್ಯಾರೊಬ್ಬರು ರೆಕಾರ್ಡ್ ಮಾಡ್ಕೊತಾರೆ, ಆ ವಿಡಿಯೋಗಳು ವೈರಲ್ ಆಗ್ತವೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಯಾರು ಯಾವ ಸ್ವರೂಪದ ಚದುರಂಗದಾಟದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ಅನುಮಾನ ಸಹಜವಾಗಿಯೇ ಬರುತ್ತಾ ಇದೆ. ಇಲ್ಲಿ ನಿಜಕ್ಕೂ ಗೊತ್ತಿಲ್ಲದೆ ಆಡಿರುವಂಥದ್ದ ಅಥವಾ ಯಾರ ಜೊತೆಗೂ ಹಿಂಗೆ ಹರಟೆ ಹೊಡೆಯುವಾಗ ಏನು ಬೇಕಾದ್ರೂ ಮಾತಾಡ್ಕೊಳ್ತಾರೆ, ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತೇಳಿ ಆದರೆ ಯಾವ ಉದ್ದೇಶ ಇಲ್ಲಿದೆ ಅನ್ನೋದ್ರ ಬಗ್ಗೆ ಬಲವಾದಂತಹ ಅನುಮಾನಗಳು ಇದ್ದೇ ಇದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನ ಲಕ್ಕಿ ಚೀಫ್ ಮಿನಿಸ್ಟರ್ ಅಂತ ಕರೆದಿದ್ದಾರೆ, ಅವರ ಬಹುಕಾಲದ ಸ್ನೇಹಿತ. ಯಾಕಂದರೆ ಅವ್ರ ಜೊತೆಗೇ ಶಾಸನಸಭೆಗೆ ಪ್ರವೇಶಿಸಿದಂಥವ್ರು. ಗ್ರಹಚಾರ ಚೆನ್ನಾಗಿದ್ದು ಲಕ್ಕಿ ಹೊಡೆದಿದ್ದರಿಂದಲೇ ಸಿದ್ದರಾಮಯ್ಯನವರು CM ಆದರು. ಗಾಡ್ ಫಾದರ್ ಇಲ್ಲದೆ BR ಪಾಟೀಲ್ ಸೈಡ್ ಲೈನ್ ಆದ್ರ ಅನ್ನುವಂಥ ಅನುಮಾನ ಪಾಟೀಲ್ರ ಮಾತಿನಿಂದ ಬರ್ತಾ ಇದೆ. ಮಂಡ್ಯ ಜಿಲ್ಲೆ KR ಪೇಟೆಯಲ್ಲಿ BR ಪಾಟೀಲರು ಮಾತನಾಡಿದ್ದಾರೆ. KR ಪೇಟೆಯಲ್ಲಿ BR ಪಾಟೀಲರು ಆಡಿರುವಂತಹ ಮಾತು ದೂರವಾಣಿ ಮೂಲಕ ಯಾರ ಜೊತೆಗೂ ಮಾತನಾಡ್ತಾ ತನ್ನ ಮನದಾಳದ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಪರೋಕ್ಷವಾಗಿ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಆಳಂದ ಶಾಸಕರು KR ಪೇಟೆಯಲ್ಲಿ ಕುಳಿತುಕೊಂಡು ಯಾರ ಜೊತೆಗೂ ಮಾತನಾಡ್ತಾರೆ. ಮತ್ತು ಆ ಇಡೀ ವಿಡಿಯೋ ರೆಕಾರ್ಡ್ ಆಗಿರುವಂತಹ ರೀತಿ, ಆ ಫ್ರೇಮನ್ನು ನೀವು ನೋಡಿದ್ರೆ ಯಾರೋ ಸುಮ್ಮನೆ ಹಿಂಗೆ ಕಿಸೆಯಲ್ಲಿ ಇಟ್ಕೊಂಡು ಹೆಂಗೋ ರೆಕಾರ್ಡ್ ಮಾಡ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಇಲ್ಲ. ಅಲ್ಲಿ ಭಾಳ ಆರಾಮಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಯಾರೋ ಒಬ್ಬರು. ಯಾವ ಕಾರಣಕ್ಕೆ ಹಾಗಾದರೆ ರೆಕಾರ್ಡ್ ಮಾಡ್ಕೊಳ್ತಾರೆ? ಶಾಸಕರ ಜೊತೆಗೆ ಇರುವಂಥದ್ದು, ಅಲ್ಲಿ ಆ ಒಂದು ರೂಮ್ನಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರುವಂಥವ್ರು ಯಾರು? ಹಾಗಾದರೆ ಯಾವ ಸ್ವರೂಪದಲ್ಲಿ ಇದು ಅನ್ನುವಂತಹ ಅಂಶಗಳು ಕೂಡ ಇರುವಂಥದ್ದು. ಈಗಾಗಲೇ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂತಹ ಅಂಶಗಳು ನೋಡ್ತಾ ಹೋದಾಗ ಅಥವಾ ತನ್ನನ್ನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಿದ್ದಾಗಲೂ ಕೂಡ ಇದನ್ನು ಮಾತಾಡ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ BR ಪಾಟೀಲರು ಹೇಳಿರುವಂತಹ ಮಾತುಗಳು ಹೇಗಿದ್ವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಭಾಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡು. ಆಮೇಲೆ ಇಲ್ಲಿಯವ್ರಿಗೆ ಹೇಳೋದಂದ್ರೆ ಗ್ರೇಟ್ಫುಲ್ ಟು ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಅಂತ. ನಾನೇ ಕೇಳಿದೆ ಇಲ್ಲೇ ಲೆಫ್ಟ್ ಹೈಕಮಾಂಡ್ ಆ್ಯಂಡ್ CM ಅವಶ್ಯಕತೆ ನಾನು ಹೈಕಮಾಂಡ್ ಅವರು ಡಿಸೈಡ್ ಮಾಡಿ ಮಾತನಾಡಿ ಇಲ್ಲ ಇದು ಸರಿ ನೋಡಿ, ಭಾಳ ಆರಾಮಾಗಿ ಅಲ್ಲಿ ಕ್ಯಾಮ್ರಾಗಳು ಇದ್ದಾಗಲೂ ಕೂಡ ಭಾಳ ಆರಾಮಾಗಿ BR ಪಾಟೀಲರು ಮಾತನಾಡ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಹಾಗಾದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಎಲ್ಲ ವಿಷಯಗಳನ್ನು ಹೇಳಲೇಬೇಕು ಅನ್ನುವಂತಹ ಸ್ವರೂಪದಲ್ಲಿ ಮಾತಾಡುವಂಗೆ ಗೋಚರಿಸ್ತಾ ಇದೆ ಈ ವಿಡಿಯೋವನ್ನು ನೋಡ್ತಾ ಇರುವಾಗ. ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇದನ್ನು ರೆಕಾರ್ಡ್ ಮಾಡಿದ್ರ ಅದು ಆಮೇಲಿನ ವಿಚಾರ. ಆದರೆ ಅವ್ರು ಹೇಳಿರ್ತಕ್ಕಂಥ ಅಂಶಗಳನ್ನು ನೋಡಿದಾಗ ಕೆಲವೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಯಿಂಟ್ಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಇನ್ಪುಟ್ಸನ್ನು ನಿಮಗೂ ಹೇಳ್ತೀನಿ. ವಿಶೇಷವಾಗಿ ಈ ಕ್ಲೇಮನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಕಾಂಗ್ರೆಸ್ನ ಇಬ್ಬರು ಘಟಾನುಘಟಿಗಳ ಮಧ್ಯೆ ಅದೃಷ್ಟದ ಆಟದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಮತ್ತು BR ಪಾಟೀಲರು ಒಂದೇ ಕಾಲದಲ್ಲಿನೇ ವಿಧಾನಸಭೆಗೆ ಬಂದಂಥವರು. ಈಗ ಅವರಷ್ಟೇ ಹಿರಿತನ ಇವ್ರಿಗೂ ಕೂಡ ಇದೆ. ಆದರೆ ಅವರು ಉಪಮುಖ್ಯಮಂತ್ರಿಗಳಾದರು, ಹಣಕಾಸು ಸಚಿವರಾದರು, ಉಪಮುಖ್ಯಮಂತ್ರಿ ಆದರು, ಎರಡೆರಡು ಬಾರಿ ಉಪಮುಖ್ಯಮಂತ್ರಿ ಆದರು, ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರು. ಆದರೆ ಇವರು ಇನ್ನೂ ಕೂಡ ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗಲಿಲ್ಲ. ಸಿದ್ದರಾಮಯ್ಯನವರು ಹಾಗೂ BR ಪಾಟೀಲರ ಮಧ್ಯೆ ಇದೀಗ ಅಸ್ಮಿತೆಯ ಅಸ್ತ್ರವೂ ಕೂಡ ಪ್ರಯೋಗ ಆಗ್ತಾ ಇದೆ. ನಾನು ಸೀನಿಯರೇ ಇದ್ದೀನಿ, ಆದರೆ ನನಗೆ ಮಂತ್ರಿ ಆಗೋದಕ್ಕೆ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಅವರು
ಮೂಲ ಕಾಂಗ್ರೆಸ್ಸಿಗ ವರ್ಸಸ್ ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆಯೇ ಈಗ ರಂಪಾಟ ನಡೀತಾ ಇರುವಂತಹ ರೀತಿಯಲ್ಲೂ ಕೂಡ ಇರುವಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರನ್ನ ಪರಿಚಯಿಸಿದ್ದೆ BR ಪಾಟೀಲ್ರಂತೆ. ಈ ಪಾಯಿಂಟ್ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ. ಯಾಕಂದರೆ ನೋಡಿ, ಸಿದ್ದರಾಮಯ್ಯನವ್ರನ್ನ ಸೋನಿಯಾ ಗಾಂಧಿ ಅವರಿಗೆ ಮೀಟ್ ಮಾಡಿಸಿದ್ದು ನಾನು ಅಂತ ಹೇಳಿ H. ವಿಶ್ವನಾಥ್ ಅವರು ಎಷ್ಟು ಬಾರಿ ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಬೇರೆ ಬೇರೆ ನಾಯಕರುಗಳು ಈ ಕ್ಲೇಮನ್ನು ಮಾಡ್ಕೊಳ್ತಾರೆ, ನಾನೇ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿಸಿದ್ದು, ನಾವೇ ಸಿದ್ದರಾಮಯ್ಯನವ್ರನ್ನ ಸೋನಿಯಾ ಗಾಂಧಿ ಅವರಿಗೆ ಪರಿಚಯ ಮಾಡಿಸಿದ್ದು. ಹಾಗಾದರೆ ಅಲ್ಲಿವರೆಗೆ ಸಿದ್ದರಾಮಯ್ಯನವರು ಯಾರು ಎಂಬುದೇ ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತೇ ಇರಲಿಲ್ವ? ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಯಾರು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ವ? ಈ ರೀತಿಯಾದಂತಹ ಮಾತುಗಳು ಇಲ್ಲಿ ಬರ್ತವೆ. ಅಂದರೆ ಎಲ್ಲರೂ ಕೂಡ ಕ್ಲೇಮ್ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದು ನಾವು ಅನ್ನೋದನ್ನು ಕ್ಲೇಮ್ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ವರ್ಚಸ್ಸು, ಜನಪ್ರಿಯತೆ, ಜನಪರ ಕಾರ್ಯಗಳಿಂದಲೇ ಸಿದ್ದರಾಮಯ್ಯನವರಿಗೆ CM ಪಟ್ಟ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ CM ಆಪ್ತವಲಯ, ಆಪ್ತವರ್ಗ ಹೇಳ್ಕೊಳ್ತಾ ಇರುವಂಥದ್ದು, ಆ ವಿಚಾರಗಳು ಇದ್ದೇ ಇರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ಜನಪ್ರಿಯತೆ, ಅವರು ಮಾಡಿರ್ತಕ್ಕಂತಹ ಕೆಲಸಗಳು, ತನ್ನ ಇಲಾಖೆಯಲ್ಲಿ ಅವರು ಸಾಧಿಸಿರ್ತಕ್ಕಂತಹ ಕೆಲಸ, ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರನ್ನ ಹಂತ ಹಂತವಾಗಿ ತಂದು ಅದು ಮುಖ್ಯಮಂತ್ರಿ ಪಟ್ಟಕ್ಕೆ ಬಂದು ಕೂರಿಸಿರುವಂಥದ್ದು ಕೂಡ ರಾಜ್ಯದ ಇತಿಹಾಸದ ಭಾಗ. ಆದರೆ ಅದೃಷ್ಟ, ಲಕ್ಕಿ, ಲಾಟ್ರಿ ಹೊಡೆದಿದ್ರಲ್ಲೇ CM ಆಗಿದ್ದು ಅನ್ನುವಂಥದ್ದು BR ಪಾಟೀಲ್ರ ನಿಲುವು. BR ಪಾಟೀಲ್ರು ಹೇಳ್ಕೊಳ್ತಿದ್ದಾರೆ, ಅವ್ರಿಗೆ ಅದೃಷ್ಟ ಇತ್ತು, ಲಕ್ಕಿ ಲಾಟ್ರಿ ಹೊಡೆದಿದೆ, ಹಾಗಾಗಿ ಅವರು CM ಆಗೋಗ್ಬಿಟ್ರು ಅಂತ ಹೇಳಿ. ಹಾಗಾದರೆ 9 ಬಾರಿ ಗೆದ್ದಿರುವಂಥ ವಿಚಾರಗಳು ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಮಂತ್ರಿ ಮಾಡದೇ ಇರೋದು, ಅನುದಾನ ಕೊಡದೇ ಇರೋ ಸಿಟ್ಟು ಇದೀಗ ಈ ಸ್ವರೂಪದಲ್ಲಿ ಹೊರಕ್ಕೆ ಬಿದ್ದಿದೆ. ಸಿದ್ದರಾಮಯ್ಯನವರಿಗೆ ಅದೃಷ್ಟ ಇತ್ತು ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಯಾಕಂದರೆ ಮೊದಲ ಬಾರಿಗೆ ಶಾಸಕರಾದಾಗ, BR ಪಾಟೀಲರು ಮೊದಲ ಬಾರಿಗೆ ಶಾಸಕರಾದಾಗ ಅವ್ರಿಗೇನೂ ಆಗಿಲ್ಲ. ಆದರೆ ಅವ್ರಿಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗ್ತಾರೆ ಸಿದ್ದರಾಮಯ್ಯನವರು. ಮುಂದೆ 2ನೇ ಬಾರಿಗೆ ಶಾಸಕರಾಗ್ತಿದ್ದಾಗೇ ಮಂತ್ರಿ ಆಗೋಗ್ಬಿಡ್ತಾರೆ ಅವರು ಪಶುಸಂಗೋಪನೆಗೆ. ಹೀಗೆ ಮಂತ್ರಿ ಮಾಡದೇ ಇರುವಂಥದ್ದು, ಅನುದಾನ ಕೊಡದೇ ಇರುವಂಥದ್ದು, ಈ ಸಿಟ್ಟು BR ಪಾಟೀಲ್ರಿಗಿದೆ. ಪಾಟೀಲ್ರನ್ನ ಏನೂ ಕೂಡ ಮಾಡ್ತಾ ಇಲ್ಲ. ಅವ್ರನ್ನ ಮಂತ್ರಿ ಆಗೋದಕ್ಕೆ ಅವ್ರಿಗೂ ಕೂಡ ಎಲ್ಲ ರೀತಿಯಂಥ ಅರ್ಹತೆಗಳಿದ್ದಾವೆ. BR ಪಾಟೀಲ್ರಿಗೆ ಎಲ್ಲ ರೀತಿಯಾದಂಥ ಅರ್ಹತೆಗಳಿದ್ದಾವೆ. ಆದರೆ ಅವ್ರಿಗೆ ಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಎಲ್ಲ ವಿಚಾರಗಳು ಈಗ ಲಕ್ಕಿ CM ಅನ್ನುವಂತಹ ಪಂಚನ್ನು ಈಗ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದಾರೆ. ನಾನೇ ಕರ್ಕೊಂಡು ಬಂದೆ, ನಾನೇ ಪರಿಚಯ ಮಾಡಿಸ್ದೆ, ನನ್ನನ್ನೇ ಸೈಡ್ಲೈನ್ ಮಾಡಿದ್ರು ಅನ್ನುವಂತಹ ವಾದವನ್ನು BR ಪಾಟೀಲರು ಮುಂದೆ ಇಡ್ತಾ ಇದ್ದಾರೆ. ಆಳಂದ ಶಾಸಕರು ಮುಂದೆ ಇಡ್ತಾ ಇರುವಂಥದ್ದು, ನಾನೇ ಕರ್ಕೊಂಡು ಬಂದೆ, ನಾನೇ ಪರಿಚಯ ಮಾಡಿಸ್ದೆ, ನನ್ನನ್ನೇ ಸೈಡ್ಲೈನ್ ಮಾಡಿದರು ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ನಮ್ಮದೇ ಸರ್ಕಾರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಇಲ್ವಲ್ಲ ಅನ್ನುವಂಥದ್ದು BR ಪಾಟೀಲರ ಅಸಮಾಧಾನದ ಭಾಳ ಮುಖ್ಯವಾದಂತಹ ಕಾರಣ. ಯಾಕಂದರೆ ಸರ್ಕಾರ ನಮ್ಮದಿದೆ, ಆದರೆ ದುಡ್ಡು ಸಿಗ್ತಿಲ್ಲ ಅಂಥೇಳಿ. 13ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ BR ಪಾಟೀಲರು ಕಾಂಗ್ರೆಸ್ನಲ್ಲಿರಲಿಲ್ಲ, ಅವರು KJPಯಲ್ಲಿದ್ದರು. ಮುಂದೆ ಅವರು ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಳ್ತಾರೆ. 18ರಲ್ಲಿ ಎಲೆಕ್ಷನ್ ಸೋಲ್ತಾರೆ. ಆದರೆ ಮತ್ತೆ ಈಗ 23ರಲ್ಲಿ ಎಲೆಕ್ಷನ್ ಗೆದ್ದು ಕಾಂಗ್ರೆಸ್ ಸರ್ಕಾರದ ಭಾಗವಾಗಿದ್ದಾರೆ ಅವರು. ಈ ಸಂದರ್ಭದಲ್ಲಿ ದುಡ್ಡು ಸಿಗ್ತಿಲ್ಲ ಅನ್ನುವಂಥದ್ದು ಅವರ ಬಹಳ ಮುಖ್ಯವಾದಂಥ ಅಸಮಾಧಾನ. ಈ ಹಿಂದೆ ಬೇರೆ ಅಪೋಸಿಷನ್ ಪಾರ್ಟಿಗಳಲ್ಲಿ ಇರ್ತಿದ್ವಿ, ಅದೀಗ ಆಡಳಿತ ಪಕ್ಷದಲ್ಲಿ ಇದ್ದರೂ ಕೂಡ ದುಡ್ಡು ಸಿಗ್ತಿಲ್ಲ ಅನ್ನುವಂಥದ್ದು ಅವರ ಬೇಸರದ ಕಾರಣ. ಪಾಟೀಲರು ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಮತ್ತು ತನ್ನ ಮಾತಿನ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ತೋರಿಸ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತೂ ಇಲ್ಲ, ನಾನು ಮಾತಾಡೋದಿಲ್ಲ. ಮಟ್ಟಕ್ಕೆ ನಾನು ಬೆಳೆದಿಲ್ಲ ಮತ್ತು ಆ ಸ್ಥಾನದಲ್ಲಿ ಕೂಡ ಇಲ್ಲ. ತೃಪ್ತಿ ಇದೆ, ಕೆಲವು ಇನ್ನೂ ನ್ಯೂನತೆಗಳಿದ್ದಾವೆ, ಕೆಲವು ಸರಿಪಡಿಸ್ಕೊಳ್ಬೇಕು. ಅದರ ಬಗ್ಗೆ ಈಗ ಉಪಮುಖ್ಯಮಂತ್ರಿಗಳು ತಮಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನೋ ಮುಕ್ತವಾಗಿ ಚರ್ಚೆ ಆಗಿಲ್ಲ. ಅವರು ಯಾಕೆ ಮಾತಾಡಿದ್ರಿ ಅಂತ ಕೇಳಿದಾಗ ನಾವು ವಿವರವಾಗಿ ಹೇಳಿದ್ದೀವಿ. ಅದ್ರ ಮೇಲೆ ಅವರು ಏನು ನಿರ್ಣಯ ತಗೊಂಡಿಲ್ಲ ಅಥವಾ ಈ ಥರ ಹೇಳಿಲ್ಲ. ಮುಂದೆ ಹೈಕಮಾಂಡ್ನವರೇ ಈಗ ಬಂದು ಎಲ್ಲ ಕೇಳ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಶಾಸಕರು ಇವತ್ತು ನಾಡಿದ್ದು ಭೇಟಿ ಮಾಡ್ತಾರೆ. ಹೈಕಮಾಂಡ್ನವರು ಏನು ನಿರ್ಣಯ ತಗೊಳ್ತಾರೆ ನೋಡೋಣ. ಅವರಿಗೆ ಬೇಕಾದಷ್ಟು ಅನುದಾನ ಸಿಗ್ತೇ ಇರೋ ಕಾರಣಕ್ಕಾಗಿ ಅವರು ಆ ಥರ ಹೇಳ್ತಿರ್ಬೋದು. ಆದರೆ ಹಣಕಾಸಿನ ತೊಂದರೆ ಇದೆ. ಇದ್ರ ಮಧ್ಯೆನೂ ಕೂಡ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸ್ವಲ್ಪ ಫಂಕ್ಷನಿಂಗ್ ಪಾರ್ಟಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಅಪೇಕ್ಷೆ ಇದೆ. ಇನ್ನು ಪಾಟೀಲರ ಮಾತಿಗೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಮಾತನ್ನು ತೋರಿಸ್ತೀನಿ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆಗೋಲ್ಲ, ಅದಕ್ಕೆ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಅವರು ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವರು CM ಆದ್ರೂ ನಾನು ಏನು ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ BR ಪಾಟೀಲ್. ಅದಕ್ಕೆ ಏನ್ ಮಾಡ್ಕೊಂಡಿದ್ದೀನಿ? ಅದು ಏನ್ ಮಾಡ್ಲೇ? ನಾನು ಏನ್ ಮಾಡ್ಬೇಕು? ಅದಕ್ಕೆ
ಪದೇ ಪದೇ ಕೇಳಕ್ ಹೋಗ್ಬೇಡಿ, ಅವ್ರಿಗೆ ಹೇಳಿದ್ರೆ ನಾನು ಮಾತಾಡ್ತೀನಿ ಅಸಮಾಧಾನ. ಹೀಗೆ ಶಿವಕುಮಾರ್ ಏನೋ ಇಲ್ಲಿ ಪಾಟೀಲರು ಹೇಳಿರುವಂತಹ ಮಾತಿಗೆ ಸಿದ್ದರಾಮಯ್ಯ ಹೇಳಿದ್ರೆ ಆಯ್ತು, ಅದಕ್ಕೆ ಈಗ ನಾನೇನು ಮಾಡಲಿ, ಆಯ್ತು ಅವ್ರ ಜೊತೆಗೆ ಮಾತಾಡ್ಕೊತೀನಿ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಮತ್ತು ಅವರಿಬ್ಬರು ಜೊತೆಗೆ ಶಾಸಕರಾಗಿದ್ವಿ, ಆದರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಆ ಕಾರಣಕ್ಕೆ ಅವ್ರಿಗೆ ಹೇಳಿರಬೇಕು ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 1,00,000 ಕೋಟಿ ರೂಪಾಯಿಯಷ್ಟು ನಾವು ವೆಲ್ಫೇರ್ ಸ್ಕೀಮ್ಗೆ ಕೊಡ್ತಾ ಇದ್ದೀವಿ. ಇದು ನಿಮ್ಮ ತಲೆಯಲ್ಲಿರಬೇಕು. 54,000 ಕೋಟಿ ರೂಪಾಯಿ ಇರಿಗೇಷನ್ಗೆ ಹೋಗ್ತಾ ಇದೆ, ಇದಕ್ಕೆ ಗ್ಯಾರಂಟಿಗೆ ಹೋಗ್ತಾ ಇದೆ. 19,000 ಕೋಟಿ ರೂಪಾಯಿ ಪವರ್ಗೆ ಹೋಗ್ತಾ ಇದೆ. ಪವರ್ ರೈತರುಗಳಿಗೆ ಪವರ್ ಕೊಡ್ತಾ ಇದೆ. ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ಬೇರೆ ಎಲ್ಲ ಕಡೆ ಸ್ಕೀಮ್ಗಳು ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ 1,00,000 ಕೋಟಿ ರೂಪಾಯಿಯಷ್ಟು ನಾವು ವೆಲ್ಫೇರ್ ಸ್ಕೀಮ್ಗೆ ಕಾರ್ಪೊರೇಷನ್ನಿಂದ ಹಿಡಿದು ಬೇರೆ ಎಲ್ಲ ಕಡೆನೂ ಕೂಡ ನಾವು ವೆಲ್ಫೇರ್ ಸ್ಕೀಮ್ಸ್ಗೆ ಜನರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅದು ಯಾರಿಗೆ? ಅದು ಜನರ ಅಭಿವೃದ್ಧಿಗಲ್ವಾ, ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ? ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದೊಂದು ನಿಗಮಗಳಿದೆ. ಆ ನಿಗಮಗಳಲ್ಲಿ ಗಾಡಿ ತಗೊಡ್ತಾ ಇದ್ದೀವಿ, ರೈತರಿಗೆ ಕೊಡ್ತಾ ಇದ್ದೀವಿ, ಮನೆಗಳು ಕಟ್ಕೊಡ್ತಾ ಇದ್ದೀವಿ, ಈ ಹೌಸಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಇದೆಲ್ಲ ವೆಲ್ಫೇರ್ ಸ್ಕೀಮ್ ಅಲ್ವಾ? 1,00,000 ಕೋಟಿ ರೂಪಾಯಿ ಕಡಿಮೆ ಏನಿಲ್ಲ. ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋಷ್ಟು ವೆಲ್ಫೇರ್ ಸ್ಕೀಮು ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ನಾನು ಮತ್ತು BR ಪಾಟೀಲರು ಜೊತೆಗೇನೆ ಶಾಸಕರಾದವರು, ಹಾಗಾಗಿ ಬಹುಶಃ ಅವ್ರಿಗೆ ಹಿಂಗೆಲ್ಲ ಹೇಳಿರಬೇಕು, ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಹೌದು ನಾನು ಅದೃಷ್ಟವಂತ ಅನ್ನುವಂಥ ಮಾತುಗಳು ಹೇಳಿದ್ದಾರೆ. ಹಾಗಾಗಿ ಇಬ್ಬರ ಪೊಲಿಟಿಕಲ್ ಕರಿಯರ್ ಬಗ್ಗೆ ನಾವು ನೋಡೋದಿದ್ರೆ, ಸಿದ್ದರಾಮಯ್ಯವರು ಮೈಸೂರಿನಲ್ಲಿ LLB ಮಾಡ್ಕೊಳ್ತಾರೆ, BR ಪಾಟೀಲರು ಕಲಬುರಗಿಯಲ್ಲಿ LLB ಓದ್ತಾರೆ. ಇಬ್ಬರು ಕೂಡ LLB ಪದವೀಧರರು. ಸಮಾನತೆ, ಸಾಮಾಜಿಕ ನ್ಯಾಯದ ಬಗೆಗಿನ ಕಾಳಜಿ ಸಿದ್ದರಾಮಯ್ಯನವರ ರಾಜಕೀಯದ ಬಹಳ ಮುಖ್ಯವಾದಂತಹ ನಂಬಿಕೆ ಅಥವಾ ಮುಖ್ಯವಾದಂತಹ ಸಿದ್ಧಾಂತ. ಸಮಾನತೆ, ಸಾಮಾಜಿಕ ನ್ಯಾಯ ಅವ್ರದ್ದು ಕೂಡ ಅದೇ ಇರುವಂಥದ್ದು. BR ಪಾಟೀಲರು ಕೂಡ ಅದೇ ವಿಚಾರಧಾರೆಯಿಂದಲೇ ಬಂದಂಥವ್ರು. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ, ಸಾಮಾಜಿಕ ನ್ಯಾಯ, ಸಮಾನತೆಯನ್ನು ಸಾಧಿಸುವಂಥದ್ದು. ಅಂಬೇಡ್ಕರ್ ತತ್ವಗಳ ಪ್ರತಿಪಾದನೆ, ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳ ಪ್ರತಿಪಾದನೆ ಸಿದ್ದರಾಮಯ್ಯನವ್ರದ್ದು ಕೂಡ ಭಾಳ ಮುಖ್ಯವಾದಂತಹ ಅಸ್ತ್ರ. ಹಾಗೆಯೇ ಬುದ್ಧ ಬಸವ ಅಂಬೇಡ್ಕರ್ ಪ್ರಭಾವ BR ಪಾಟೀಲರ ಮೇಲೂ ಕೂಡ ಇದೆ. ಅವರ ರಾಜಕೀಯದ ನಿಲುವುಗಳಲ್ಲೂ ಕೂಡ ಅದೇ ಅಂಶಗಳನ್ನು ಒಳಗೊಂಡಿರುವಂಥದ್ದು. ತಾಲೂಕು ಬೋರ್ಡ್ನ ಅಧ್ಯಕ್ಷರಾಗಿ ಇವರು ಕೂಡ ಕಾರ್ಯನಿರ್ವಹಿಸ್ತಾರೆ, ಅವರು ಕೂಡ ತಾಲೂಕು ಬೋರ್ಡ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ನೋಡಿ, ಇಬ್ಬರು ಕೂಡ ಜೊತೆಯಲ್ಲೇ ರಾಜಕಾರಣಕ್ಕೆ ಬಂದಂತಹ ವ್ಯಕ್ತಿಗಳು. ಬಹುತೇಕ ಒಂದೇ ರೀತಿಯಾದಂತಹ ವಿಚಾರಧಾರೆ, ಒಂದೇ ರೀತಿಯಾದಂತಹ ಸಿದ್ಧಾಂತ, ಸೈದ್ಧಾಂತಿಕ ನಿಲುವುಗಳು. 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿ ಮೊದಲ ಬಾರಿಗೆ ಪಕ್ಷೇತರರಾಗಿ ಆಯ್ಕೆ ಆಗ್ತಾರೆ ಸಿದ್ದರಾಮಯ್ಯನವರು. ಮೊದಲ ಬಾರಿಗೆ ಅವರು ಪಕ್ಷೇತರ ಶಾಸಕರಾಗಿ ಆಯ್ಕೆ ಆಗ್ತಾರೆ 1983ರಲ್ಲಿ. ಆಳಂದ ಕ್ಷೇತ್ರದಿಂದ 1983ರಲ್ಲಿ BR ಪಾಟೀಲರು ಕೂಡ ಗೆದ್ದು ಬರ್ತಾರೆ, ಶಾಸನ ಸಭೆಯನ್ನು ಪ್ರವೇಶಿಸ್ತಾರೆ. ಮುಂದೆ ಸಿದ್ದರಾಮಯ್ಯನವರು 9 ಬಾರಿ ಶಾಸಕರಾಗ್ತಾರೆ. ಅದರಲ್ಲಿ 2 ಬಾರಿ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ. 2 ಬಾರಿ ಉಪಮುಖ್ಯಮಂತ್ರಿ ಅಲ್ಲದೇ ಅವರು 2 ಬಾರಿ ಮಂತ್ರಿಗಳಾಗಿ ಕೂಡ ಕೆಲಸ ಮಾಡಿರ್ತಾರೆ. 84ರಿಂದ 89ರ ನಡುವೆ ಅವರು ಮಂತ್ರಿಯಾಗಿ ಕೆಲಸ ಮಾಡಿರ್ತಾರೆ. ಅದಾದಮೇಲೆ 94ರಲ್ಲಿ ಸರ್ಕಾರ ಬಂದಾಗ ಅವರು ಮಂತ್ರಿ ಆಗ್ತಾರೆ. ಮುಂದೆ 96ರಲ್ಲಿ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. 2004ರಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. 23ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಅವರು 4 ಬಾರಿ ಶಾಸಕರಾಗಿ ಮಾತ್ರ ಉಳಿತಾರೆ BR ಪಾಟೀಲರು. BR ಪಾಟೀಲರು ಜನತಾ ಪರಿವಾರದಿಂದ ಬಂದಂಥವರು. ಅವರು ಜನತಾ ಪರಿವಾರದಲ್ಲಿ 2 ಬಾರಿ ಶಾಸಕರಾಗ್ತಾರೆ. ಅದಾದ ನಂತರ ಒಮ್ಮೆ KJPಯಿಂದ, ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶವನ್ನು ಪಡೀತಾರೆ. ಹೀಗೆ ಇಬ್ಬರು ಒಂದೇ ಕಾಲಘಟ್ಟದಲ್ಲಿ ರಾಜಕಾರಣಕ್ಕೆ ಬಂದರೂ ಕೂಡ ಅವ್ರಿಗೆ ಮಂತ್ರಿ ಆಗುವಂಥ ಅದೃಷ್ಟ ಕೂಡಿ ಬಂದಿಲ್ಲ. ಏನೋ ವಿದ್ಯಾಭ್ಯಾಸದಲ್ಲಿರ್ಬೋದು ಅಥವಾ ಅವರ ರಾಜಕೀಯದ ನಿಲುವುಗಳಿರ್ಬೋದು, ಸೈದ್ಧಾಂತಿಕ ಸ್ಪಷ್ಟತೆಗಳಿರ್ಬೋದು, ಇವೆಲ್ಲವೂ ಇದ್ದಾಗಿಯೂ ಕೂಡ BR ಪಾಟೀಲರಿಗೆ ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗಲಿಲ್ಲ. ಸಿದ್ದರಾಮಯ್ಯನವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಹೀಗಾಗಿ ಇವರನ್ನ ಲಕ್ಕಿ CM ಅಂತ ಅವ್ರು ಕರೀತಾರೆ. ಅವರು ಅನ್ಲಕ್ಕಿಯಾಗಿ ಉಳ್ಕೊಂಡಿದ್ದಾರೆ. ನಮಗೆ ಗಾಡು ಇಲ್ಲ, ಫಾದರು ಇಲ್ಲ ಅಂತ ಆ ಕಾರಣಕ್ಕೆ ಅವರು ವ್ಯಂಗ್ಯಭರಿತವಾಗಿ ಹೇಳ್ತಾರೆ. ಲೋಹಿಯಾ JP ಹೋರಾಟಗಳಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು BR ಪಾಟೀಲರು ಅನ್ನುವಂಥದ್ದು ಕೂಡ ಭಾಳ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ, ಆ ಸಂದರ್ಭದಲ್ಲಿ ಜೈಲುವಾಸ, ಇವೆಲ್ಲವೂ ಕೂಡ ನಡೆದಿದೆ BR ಪಾಟೀಲರ ರಾಜಕೀಯದ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ. ಇಷ್ಟೆಲ್ಲ ಇದ್ರೂ ಕೂಡ ಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಸಿಟ್ಟು ಅವ್ರಿಗೆ ಇದ್ದೇ ಇರುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿರ್ತಕ್ಕಂಥ ಮಾತಿದೆಯಲ್ಲ, ಲಕ್ಕಿ CM, ನಾನೇ ಕರ್ಕೊಂಡು ಹೋಗಿ ಸೋನಿಯಾ ಗಾಂಧಿ ಅವರಿಗೆ ಪರಿಚಯ ಮಾಡಿಸಿದೆ, ಆದರೆ ಅವರು ಲಕ್ಕಿ CM ಆದರು,
ನನಗೆ ಏನೂ ಆಗಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡುವಂಥ ಇದು ರಾಜಕೀಯವಾಗಿ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಮತ್ತು ಎಷ್ಟೇ ಸಮಕಾಲೀನರಾಗಿದ್ದರೂ ಕೂಡ, ಎಷ್ಟೇ ಜೊತೆಯಲ್ಲಿ ಬಂದವರಾಗಿದ್ದರು, ಎಷ್ಟೇ ಸ್ನೇಹಿತರಾಗಿದ್ದರೂ ಕೂಡ ರಾಜಕೀಯದಲ್ಲಿ ಆಡುವ ಕೆಲವು ಮಾತುಗಳು ಕೆಲವೊಮ್ಮೆ ಇನ್ನೊಬ್ಬ ನಾಯಕನಿಗೆ ಅದು ಹೊಡೆತವನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಏನೇನು ನಡೆಯುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ಮುಂದೆ ನೋಡಬೇಕಾಗಿದೆ. ಸದ್ಯಕ್ಕೆ ಅವರು ಯೋಜನಾ ಮಂಡಳಿಗೆ ಉಪಾಧ್ಯಕ್ಷರಾಗಿರೋದ್ರಿಂದಾಗಿ ಯಾವ ಸ್ವರೂಪದಲ್ಲಿ ಅಲ್ಲಿಯ ಕೆಲಸಗಳ ಮೂಲಕವಾಗಿ ಅವರು ಮಂತ್ರಿ ಸ್ಥಾನದವರೆಗೂ ಬರ್ತಾರಾ ಅನ್ನುವಂಥದ್ದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ.